ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶನಿವಾರ ಬೆಳಗ್ಗೆಯಿಂದ ಭಾನುವಾರ ಬೆಳಗ್ಗೆವರೆಗೆ ಏನೇನಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಏನಂದರೆ ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಹೊರಗಡೆ ಕೂಡ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಏನಂದರೆ ಊರಿಗೆ ಹೋಗಿದ್ನಲ್ವ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಸೊ ಹಂಗಾಗಿ ಗಿಡಗಳಿಗೆಲ್ಲ ನೀರೇ ಹಾಕಿರಲಿಲ್ಲ ಇವರು. ಸೊ ಹಂಗಾಗಿ ಎಲ್ಲ ನೀರೆಲ್ಲ ನೀಟಾಗಿ ಹಾಕ್ಬಿಟ್ಟು ಇವಾಗ ಹೊರಗಡೆ ರಂಗೋಲಿ ಕೂಡ ಬಿಡಿಸ್ತಾಯಿದ್ದೀನಿ. ಒಂದು ಸಿಂಪಲ್ ಆಗಿರೋ ರಂಗೋಲಿ 5ರಿಂದ 3, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಫಟಫಟ ಅಂತ ರಂಗೋಲಿ ಬಿಡಿಸ್ಬಿಟ್ಟು ಟಿಫನ್ ಕೂಡ ಮಾಡಬೇಕು. ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಹೋಗಬೇಕಾದ್ರೆ ತರಕಾರಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಹೋಗಿದ್ದೆ. ಫ್ರಿಜ್ಜಲ್ಲಿ ಏನೂ ಇಟ್ಟಿರಲಿಲ್ಲ. ಏನಂದರೆ ತರಕಾರಿ ಹಂಗೆ ಇಟ್ಬಿಟ್ರೆ ನಾನು ಬರೋವರೆಗೂ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಮತ್ತು ಕೊಳ್ತೋಗ್ಬಿಡುತ್ತೆ. ನಮ್ಮನೆಯವರೇನು ಮನೇಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದಿಲ್ಲ. ಸೊ ಹಂಗಾಗಿ ಅವರು ಕೂಡ ಅಲ್ಲಿಗೆ ಸಂಜೆ ಹೊತ್ತು ಊಟಕ್ಕೆ ಬರ್ತಿದ್ರಲ್ವ. ಸೊ ಹಂಗಾಗಿ ಅವರು ಅಡುಗೆ ಮಾಡೋದಿಲ್ಲ ಅಂತೇಳ್ಬಿಟ್ಟು ತರಕಾರಿ ಎಲ್ಲ ಖಾಲಿ ಮಾಡಿಬಿಟ್ಟು ಇಟ್ಟೋಗಿದ್ದೆ. ಇವಾಗ ಬೆಳಗ್ಗೆ ತರಕಾರಿ ತಗೊಬರ್ತೀನಿ, ಏನು ಬೇಕು ಹೇಳು ಅಂತ ಹೇಳಿದ್ರು. ಅದಕ್ಕೆ ಇದ್ದಿದ್ರಲ್ಲೇ ಚಿತ್ರಾನ್ನ ಮಾಡಿಬಿಟ್ಟು ಮಧ್ಯಾಹ್ನ ತಿಳಿ ಸಾಂಬಾರು ಮಾಡಿ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಇವಾಗ ಸಂಜೆ ಒಂದು 3 ಗಂಟೆ 3:15 ಮೇಲೆ ನೆಲ ಕೂಡ ಒರೆಸ್ಕೊತಾ ಇದ್ದೀನಿ. ಅಂದರೆ ಬೆಳಗ್ಗೆನೇ ಮನೆ ಒರೆಸಿ ಪೂಜೆ ಮಾಡಿದ್ರೆ ಬೆಸ್ಟ್ ಗೈಸ್. ಏನಂದರೆ ಮಧ್ಯಾಹ್ನ ಒಂದು 10 ಗಂಟೆಗೆ ಮಾಡ್ತೀನಿ ಅಂದರೆ ತುಂಬಾ ಬಿಸ್ತಿದೆ. ಸೊ ಹಂಗಾಗಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಫಟಫಟ ಅಂತ ನೆಲೆಲ್ಲ ಒರೆಸ್ಕೊತಾ ಇದ್ದೀನಿ. ಅಂದರೆ ನಮ್ಮನೆಯವರು ಬೇಗ ರೆಡಿ ಆಗ್ಬಿಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅದಕ್ಕೆ ಮನೆಗೆ ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತೀನಿ. ಹಾಗೆ ಇವಾಗ ಒಂದು 6:30 ಆಗಿದೆ. ಹಾಗಾಗಿ ಇವಾಗ ಮಾಡಬೇಕು. ಹಾಗೆ ಸ್ನಾನ ಮಾಡಿ ರೆಡಿ ಆದ ಅಷ್ಟೊತ್ತಿಗೆ ನಮ್ಮ ಮಾಮ ಬಂದರು. ಬೆಳಗ್ಗೆ ನಮ್ಮ ಚಿಕ್ಕಪ್ಪ ನಮ್ಮ ಜೊತೆಲ್ಲ ಬಂದುಬಿಟ್ಟಿದ್ರು. ಇವಾಗ ಜೋಡಿಸ್ಬೇಕು. ಹಾಗೆ ಬನ್ನಿ ವಿಡಿಯೋನ ಮಾಮ ಬಂದು ಅವರ ಟೀ ಎಲ್ಲ ಇಟ್ಕೊಟ್ಟು ಅವರೆಲ್ಲ ಹೋದ್ಮೇಲೆ ಇವಾಗ ಪೂಜೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತಿಗೆ ಮಗ ಬರ್ತೀನಿ ಅಂತ ಹೇಳಿತ್ತು. ಸೊ ಹಂಗಾಗಿ ಅವ್ರು ಬರೋ ಅಷ್ಟರಲ್ಲಿ ರೆಡಿ ಆಗಿಬಿಟ್ರೆ ಹೋಗ್ಬೋದು ಕಾರಲ್ಲಿ ಅಂತ ಅಂದರು. ಸೊ ಹಂಗಾಗಿ ಇವಾಗ ಪೂಜೆ ಕೂಡ ಪಟಪಟ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗಷ್ಟೇ ಪೂಜೆ ಎಲ್ಲ ಮುಗೀತು. ಇವಾಗ ಸ್ಟವ್ ಮೇಲೆ ಸ್ವಲ್ಪ ಟೀ ಎಲ್ಲ ಉಕ್ಕಿತ್ತು, ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಏನಂದರೆ ಇರುವೆಗಳು ಜಾಸ್ತಿ ಗೈಸ್, ಹಂಗಾಗಿ ಅವಾಗವಾಗ ಒರೆಸ್ಕೊತಾ ಇರಬೇಕು. ಇಲ್ಲ ಅಂದರೆ ಇರುವೆಗಳು, ಕೆಂಪು ಇರುವೆಗಳು ತುಂಬಾ ಸ್ಟವ್ ಮೇಲೆಲ್ಲ ತುಂಬ್ಕೊಬಿಟ್ಟಿರ್ತವೆ. ಸೊ ಹಂಗಾಗಿ ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಕೂಡ ಇತ್ತು, ಬಂದುಬಿಟ್ಟು ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಕ್ಳಿಗೆ ಹಾಗೆ ಇಟ್ಟಿದ್ದೀನಿ. ಕಾಫಿ ಕುಡಿಬೇಕು ಮತ್ತು ಕಾಫಿ ಪಾತ್ರೆ ಎಲ್ಲ ಇತ್ತು. ಸೊ ಹಂಗಾಗಿ ಬಂದು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನೀಟಾಗಿ ಸ್ಟವ್ ಎಲ್ಲ ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಇವಾಗ ರೆಡಿಯಾಗಿ ಬಂದಿದ್ದೀನಿ. ಈ ರೀತಿ ಕಾಣಿಸಿದ್ದೀನಿ, ಯಾವ ರೀತಿ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಗೈಸ್.
ಗೈಸ್ ಇವಾಗ ಹಬ್ಬಕ್ಕೆ ರೆಡಿಯಾಗಿ ಕೂತಿದ್ದೀವಿ. ಈ ಕಡೆ ಕಬಡ್ಡಿ ಕೂಡ ನೋಡ್ತಾ ಇದ್ದೀವಿ. ಇನ್ನು ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಬರೋದು ಲೇಟ್ ಆಯಿತು. ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು 7:30 ಹಂಗೆಲ್ಲ ಎದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೇಳೋದು. ಇವಾಗ ದಸರಾ ರಜೆ ಕೊಟ್ಟಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಇನ್ನು ಮಾಮೂಲಿ ನಾಳೆಯಿಂದ ಮತ್ತೆ 5:30 ಎದ್ದೇಳಲೇಬೇಕು. ಹಾಗಾಗಿ ರಜದಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ರೈಸ್ ಎಲ್ಲ ಇತ್ತು, ಅದನ್ನು ಹಾಕ್ಬಿಟ್ಟು ರೊಟ್ಟಿ ಮತ್ತು ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಹೊರಗಡೆ ಕಸ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದರು. ಸೊ ನಾವು ಮನೆ ಮುಂದೆಲ್ಲ ಕ್ಲೀನ್ ಮಾಡಿ ಹೋಗಿದ್ರು ಆಲ್ರೆಡಿ. ನಾನು ಹೋದೆ ನಮ್ಮ ಮನೆ ಹತ್ರ ಕ್ಲೀನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಕ್ಲೀನ್ ಮಾಡಿ ಹೋಗಿದ್ರಲ್ವ, ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದೆ. ಇನ್ನು ಬಂದ್ಬಿಟ್ಟು ಟೀ ಎಲ್ಲ ಕುಡಿದ್ಬಿಟ್ಟು ಟಿಫನ್ಗೆಲ್ಲ ರೆಡಿ ಮಾಡಬೇಕಿತ್ತಲ್ಲ. ಇನ್ನು ನಮ್ಮ ಮನೆಯವ್ರು ಕೂಡ ಟಿಫನಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಊರಿಗೆ ಹೋಗ್ಬಿಟ್ರೆ ಗೈಸ್ ಏನಂದರೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅಂದರೆ ನಮ್ಮಲ್ಲೇ ಇದ್ದರೆ ರೆಗ್ಯುಲರ್ಸಾಗಿ ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಹೊರಗೆ ನಮ್ಮನೆ ಪಕ್ಕದಲ್ಲೇ ಪ್ಲೇನಿಂಗ್ ಮಿಷನ್ ಇರೋದ್ರಿಂದ ಅದ್ರ ಸೌಂಡ್ ಬೇರೆ ನೋಡಿ, ವಾಯ್ಸ್ ಕೊಡುವಾಗ ಹೆಂಗೆ ಕೇಳಿಸ್ತಿದೆ ಅಂತ ಪ್ಲೀಸ್ ಇಗ್ನೋರ್ ಮಾಡಿ. ಇವಾಗ ಬನ್ನಿ ಮತ್ತೆ ವೀಡಿಯೋಗಳನ್ನ ರೆಗ್ಯುಲರಾಗಿ ಬರುತ್ತೆ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಮಗಳದ್ದು ಬಟ್ಟೆ ಎಲ್ಲ ಮಿಷನ್ಗೆ ಹಾಕಿದೆ. ಮಿಷನ್ಗೆ ಆಗೋದು ಮಿಷನಲ್ಲಿ ಬಟ್ಟೆ ಆಗೋ ಅಷ್ಟರಲ್ಲಿ ಟಿಫನೆಲ್ಲ ರೆಡಿ ಮಾಡಿಬಿಟ್ರೆ ನಾನು ಕೂಡ ಟಿಫನ್ ತಿಂದ್ಬಿಟ್ಟು ಇನ್ನು ಅವಳು ಕೂಡ ರೆಡಿ ಮಾಡಿಕೊಟ್ಬಿಟ್ಟು ಟಿಫನೆಲ್ಲ ಇನ್ನು ಅವಳು ಹೋಮ್ವರ್ಕ್ ಎಲ್ಲ ಇತ್ತು ಮಾಡ್ಕೋಬೇಕು ಅಂತಂದ್ಲು. ಸೊ ಹಂಗಾಗಿ ಟಿಫನ ರೆಡಿ ಮಾಡಿಕೊಟ್ಬಿಟ್ಟು ತಿಂದ್ಕೊಂಡು ಓದ್ಕೊತಾಳೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಫಟಾಫಟ ಅಂತ ಮಾಡ್ಕೋತಾ ಇದ್ದೀನಿ. ಬನ್ನಿ ವೀಡಿಯೋನ ಕೊನೆವರೆಗೂ ನೋಡಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಟೇಕ್ ಕೇರ್, ಲವ್ ಯು ಆಲ್.